प्रत्येक महिन्याचा पगार नियमितपणे थेट खात्यामध्ये जमा करावा आणि सर्व सुविधा द्याव्यात, अन्यथा अधिवेशनाच्या काळामध्ये तीव्र आंदोलन छेडलं जाईल असा इशारा देत सार्वजनिक वाचनालय विभागातील ग्रामीण कर्मचारी यांनी बेळगावमध्ये आंदोलन केले। बेळगाव शहरामध्ये आंदोलकांनी मोर्चा काढून जिल्हाधिकारी कार्यालयात पोहोचून सार्वजनिक वाचनालय विभागातील ग्रामीण कर्मचाऱ्यांनी आपली मागणी सादर केली आणि जिल्हाधिकाऱ्यांमार्फत सरकारला निवेदन दिले। ನಮ್ಮ ಮೇಲ್ವಿಚಾರಕ್ಕೆ ಆದಂತ ಸೇಡಂ ತಾಲೂಕಿನ ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲೂಕಿನ ಮಳಕೇಡ ಗ್ರಾಮದ ಭಾಗ್ಯವಂತಿಯವರು ಇತ್ತೀಚೆಗೆ ನೇಣು ಹಾಕೊಂಡ್ರು। ಅವರು ಯಾವ ಕಾರಣಕ್ಕಾಗಿ ನೇಣು ಹಾಕೊಂಡ್ರು ಅಂದ್ರೆ ಪಂಚಾಯತ್ ರಾಜ್ ಅಂದ್ರೆ ಪಿಡಿಒಗಳು ಕಿರುಕುಳದಿಂದಾಗಿ ಇಒಗಳು ಕಿರುಕುಳದಿಂದಾಗಿ ನೇಣು ಹಾಕೊಂಡ್ರು ಅವರು। ಆಮೇಲೆ ಪೇಮೆಂಟ್ ಸರಿಯಾದ ಟೈಮಿಗೆ ನಮಗೆ ಅಲ್ಲಿಂದ 3 ತಿಂಗಳಿಗೆ ಒಂದ್ಸತಿ 12,000 ರೂಪಾಯಿ ಕನಿಷ್ಠ ವೇತನ ಅಂತ ಮಾಡಿದಾರೆ ನಿಜ। ಆ ಕನಿಷ್ಠ ವೇತನ ಟೈಮಿಗೆ ಜಾರಿ ಆಗ್ತಾ ಇಲ್ಲ। ಅದು ಹೆಂಗಪ್ಪ ಅಂದ್ರೆ 3 ತಿಂಗಳಿಗೆ ಒಂದ್ಸತಿ 12,000 ರೀತಿ 36,000 ರೂಪಾಯಿ ಇವತ್ತಿನವರೆಗೂ 14 ತಿಂಗಳು ವೇತನ ಅರಿಯರ್ಸ್ ಬಾಕಿ ಇದೆ ನಮ್ದು। ಅದೇ ರೀತಿಯಾಗಿ ಈ ರೀತಿ ಎಲ್ಲ ಕಿರುಕುಳ 12,000 ತಗೋಬೇಕು ಅಂತಂದ್ರೆ ಗ್ರಾಮ ಪಂಚಾಯಿತಿ ಒಳಗೆ ಹೇಳಿದ ಕೆಲಸನೆಲ್ಲ ನಾವು ಮಾಡಬೇಕು। ಅದನ್ನೆಲ್ಲ ಮಾಡ್ಲಿಲ್ಲ ಅಂದ ತಕ್ಷಣ ಅವರೆಲ್ಲ ನಮ್ಮನ್ನ ವೈರಿ ನೋಡ್ದಂಗ್ ನೋಡ್ತಾರೆ। ಈ ರೀತಿಯಾಗಿ ನಮಗೆ ಬಹಳ ಹೆರಾಸ್ಮೆಂಟ್ ಆಗಿರೋದ್ರಿಂದ ಆ ಹೆಣ್ಮಕ್ಳು ಪಾಪ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು। ಅದಕ್ಕಾಗಿ ಸ್ವಲ್ಪ ಎಲ್ಲಾದ್ರೂ ಅದು ನಮ್ಮ ಪ್ರಿಯಾಂಕಾ ಆರ್ ಸಚಿವರಿರೋಂತ ಊರೊಳಗೆ ಆದಂತ ಘಟನೆ ಅದು। ಆದ್ರೆ ನಮ್ಮ ಸಚಿವರು ಅಲ್ಲಿ ಯಾವುದೇ ಕಾರಣಕ್ಕೂ ಹೋಗ್ಲಿಲ್ಲ, ಒಂದು ಸಾಂತ್ವನ ದುಡಿ ಸಹಿತ ಹೇಳಿಲ್ಲ। ಇದೆಲ್ಲ ನಮಗೆ ಬೇಸರ ಸಂಗತಿ। ಅದರ ನಂತರ ಅಲ್ಲಿ ಕೇಸ್ ಆಗ್ಲಿಲ್ಲ, ಅದು ಮುಚ್ಚೋಗ್ಬಿಡ್ತು। ಆ ನಂತರ ಏನಾಯ್ತಲ್ಲ, ಇದನ್ನ ರಾಮಯ್ಯ ಅವರು ನೆಲಮಂಗಲ ತಾಲೂಕ್ನವರು ಅವರು ಸಹಿತ ಡೆತ್ ಆಗ್ಬಿಡ್ತು। ಅದು ಡೆತ್ ಆಯ್ತು। ಇದೇ ರೀತಿ ನಮ್ಮ ಮೇಲ್ವಿಚಾರಕರು 35 ವರ್ಷಗಳಿಂದ ಅಂದ್ರೆ 2019ರಿಂದ ಇತ್ತೀಚೆಗೆ ನಮಗ್ ಬಹಳ ಹೆರಾಸ್ಮೆಂಟ್ ಆಗಿರೋದ್ರಿಂದ ಈ ರೀತಿ ಪ್ರಕರಣಗಳು ನಡೀತಾ ಇದಾವೆ। ನಮಗೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಒಳಗಿರ್ಬೇಕಾದ್ರೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ಲಿಲ್ಲ। RDPR ಬಂದ್ಮೇಲೆ ಅಲ್ಲಿ ಸುತ್ತಮುತ್ತ ಸಿಬ್ಬಂದಿ ಹೆರಾಸ್ಮೆಂಟ್ಗೆ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಿಗೆ ಆಗ್ತವೆ। ನಮ್ಮ ಕರೆಗೆ ಹೋಗೊಡ್ಲಿ ಒಂದೇ ನಿಯಮಾವಳಿ ಜಾರಿ ಆಗ್ಬೇಕು, ಇಲ್ಲ ಅಂತಂದ್ರೆ ನಮ್ಮನ್ನ ಮಾತೃ ಇಲಾಖೆ ಕಳಿಸ್ಬೇಕು ಅಂತ ಕೇಳ್ಕೊತೀವಿ। ಪೇಮೆಂಟ್ ಒಂದೇ ಬಾರಿ ಆಗ್ಬೇಕು, ಮತ್ತೆ ಖಾಯಮಾತಿ ಆಗ್ಬೇಕು। आतापर्यंत बेंगळुरू ग्रामीण आणि कलबुर्गी येथे अशा परिस्थितीमुळे 2 कर्मचाऱ्यांनी आत्महत्या केली आहे। प्रत्येक महिन्याच्या 5 तारखेला वेतन खात्यामध्ये जमा केलं पाहिजे। आमच्या मागण्या मान्य न झाल्यास हिवाळी अधिवेशनादरम्यान तीव्र आंदोलन करू असा इशारा कर्नाटक ग्रामीण वाचनालय कर्मचारी संघटनेचे उपाध्यक्ष शंकरಯ್ಯ ಮಠಪತಿ यांनी दिला। ರಾಜ್ಯಾದ್ಯಂತ 6,000 ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದೆ। 6,000 ಗ್ರಾಮ ಪಂಚಾಯಿತಿ ಗ್ರಂಥಪಾಲಕರು ಕೂಡ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ। 2023ರಿಂದ ಇವರಿಗೆ ಕನಿಷ್ಠ ವೇತನ ಜಾರಿಯಾದರೂ ಕೂಡ ಸಂಪೂರ್ಣ ವೇತನವನ್ನ ಇವರು ಕೊಡ್ತಾ ಇಲ್ಲ। ಸರ್ಕಾರ 12,000 ರೂಪಾಯಿ ನಂತರ ಸೆಸ್ನಲ್ಲಿ ಬಾಕಿ ಹಣವನ್ನು ಕೊಡಬೇಕು ಅಂತ ಆದೇಶ ಹೊರಡಿಸಿದ್ರಿಂದ ನಮಗೆ ಸರಿಯಾದ ಕನಿಷ್ಠ ವೇತನ ಸಿಗ್ತಾ ಇಲ್ಲ। ಪ್ರತಿ ತಿಂಗಳು 5ನೇ ತಾರೀಕು ಕೊಡಬೇಕು ಅಂತ ವೇತನವನ್ನು ಕೊಡಬೇಕು ಅಂತ ಹೇಳಿ ಕಾರ್ಮಿಕ ಕಾನೂನು ಇದ್ರೂ ಕೂಡ ನಮಗೆ ಯಾವುದೇ ರೀತಿಯ ಅದರಿಂದ ಪ್ರಯೋಜನ ಆಗ್ತಾ ಇಲ್ಲ। ಈಗ ನಮ್ಮ ರಾಜ್ಯದ ಗುಲ್ಬರ್ಗಾ ಜಿಲ್ಲೆ ಸೇಡಂ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೇಲ್ವಿಚಾರಕರು ವೇತನ ಸಿಗದೆ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ। ಅವರಿಗೆ RDPR ಇಲ್ಲ ಗ್ರಾಮೀಣಾಭಿವೃದ್ಧಿ ಇಲಾಖೆ ಯಾವುದೇ ರೀತಿಯ ಪರಿಹಾರವನ್ನಾಗಲಿ ಒಂದು ಸಾಂತ್ವನವನ್ನಾಗಿ ತಿಳಿಸಿಲ್ಲ। ಅವರಿಗೆ ತಕ್ಕ ಪರಿಹಾರವನ್ನು ಕೊಡಬೇಕು। ಅವರಿಗೆ ಕಿರುಕುಳ ನೀಡಿದಂತ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಬೇಕು। ಪ್ರತಿ ತಿಂಗಳ 5ನೇ ತಾರೀಕು ಒಳಗೆ ಸಂಪೂರ್ಣ ವೇತನವನ್ನು ಮೇಲ್ವಿಚಾರಕರ ಖಾತೆಗೆ ಜಮಾಪಡಿಸಬೇಕು ಅಂತ ಹೇಳಿ ನಾವು ಈ ದಿನ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ। या आंदोलनात KV सत्यनारायण, भारती नाझरे, KC मोहन, शिवरामे गौड, KB रामनगौड, पुंडलिक बालयगौड, श्रीराम डी यांच्यासह इतर अनेक जण सहभागी झाले होते। संकल्प शिंदे, KMM मराठी, बेळगाव।